ನಮ್ಮ ಹಣೆ ಬರ ಬಡಿಯಕ್ಕೆ ರೆಡಿ ಆಗ್ತಾ ಇದೀವಿ ಅಂದರೆ ನಾವು ಯಾವ ಥರ ದುಡಿತೀವಿ ಅನ್ನೋದಲ್ಲ. ಜೀವನ ಪೂರ್ತಿ ದುಡಿಯೋದಿರುತ್ತೆ ಬಟ್ ಇಲ್ಲ ಅನ್ನಲ್ಲ. ಬಟ್ ಯಾವ ಥರ ದುಡಿತೀವಿ ಅನ್ನೋದು ಭಾಳ ಇಂಪಾರ್ಟೆಂಟಾ. ನಾವು ದುಡಿಯೋದು ನೋಡ್ರೆ ಮುಂದೆ ಇರೋರು ಮೂರ್ಛೆ ಹೋಗ್ಬೇಕು. ಯಾಕೆ ಗೊತ್ತಾ, ಏನು ಮಾಡ್ತಿದ್ದಾನೆ ನೀನು, ಈ ಥರ ಚೇಂಜ್ ಆಗ್ತಿದೆ, ನಿಮ್ಮ ಲೈಫ್ ಏನು ಹಿಂಗೆ ಕಟ್ತಿದ್ದಾನೆ ಅನ್ಬೇಕು. ನೋಡೋರೆಲ್ಲ ಮೂರ್ಛೆ ಹೋಗೋ ಥರ ಬೆಳಿಬೇಕು. ಜೀವನದಲ್ಲಿ ಎಲ್ಲರೂ ಕೆಲಸ ಮಾಡ್ತಾರೆ, ಬಟ್ ಕೆಲಸ ಮಾಡೋದ್ರಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ನಾವು ಮಾಡೋ ಕೆಲಸದಲ್ಲಿ ಯಾವ ಥರ ಇನ್ಕಮ್ ಬರುತ್ತೆ ಅನ್ನೋದು ನೋಡಬೇಕು. ಸುಮ್ಮನೆ ದುಡಿಯೋದಲ್ಲ ಕತ್ತಿ ದುಡ್ದಂಗೆ. ಜೀವನದಲ್ಲಿ ದುಡಿತಿರೋ ಮೇಲೆ ದುಡ್ಡು ಯಾವ ಥರ ಬರ್ತದೆ ಅನ್ನೋದು ಭಾಳ ಇಂಪಾರ್ಟೆಂಟ. ಜೀವನದಲ್ಲಿ ನಮ್ಮ ಜೀವನ ನಾವೇ ಕಟ್ಟೋಕ್ಕಾಗೋದು. ಬೇರೆದವ್ರು ಯಾರು ಬಂದು ಯಾರ್ದು ಕಟ್ಟಿಕೊಡಲ್ಲ. ಆ ಥರ ಕಟ್ಟಿಕೊಡೋದಿದ್ರೆ ಎಲ್ಲರೂ ರಿಚ್ ಆಗಿ ಇರ್ತಿದ್ರು. ಫಸ್ಟ್ ಆಫ್ ಆಲ್ ನಾವು ದುಡಿದ್ರೆ ಅಷ್ಟೇ ಜೀವನದಲ್ಲಿ ಮುಂದೆ ಬರೋಕ್ಕಾಗೋದು. ಜೀವನ ಪೂರ್ತಿ ದುಡಿಯೋದಲ್ಲ. ಒಂದು 2 ವರ್ಷದಲ್ಲಿ ದುಡಿದ್ರೆ ಸಕ್ಸಸ್ ಆದ್ರೇ ಜೀವನ ಅನ್ನೋದು. ಮುಂದೆ ಲೈಫಲ್ಲಿ ರಿಚಾಗಿ ಬದುಕಬೇಕಂದ್ರೆ ಇವಾಗ 1-2 ವರ್ಷ ಮನೆ ಮಠ ಗಿಟ ಎಲ್ಲ ಬಿಟ್ಟು ಒಂದು ಸ್ವಲ್ಪ ಕೆಲಸದ ಕಡೆ ಗಮನ ಕೊಡಬೇಕು. ನಾವು ಯಾವುದೇ ಒಂದು ಕೆಲಸ ಮಾಡ್ತಿದ್ವು ಅಂದ್ರೆ ಅದರಲ್ಲಿ ಯಾವ ಥರ ಸಕ್ಸಸ್ ಆಗಿ ಭಾಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಜೀವನದಲ್ಲಿ ನಮ್ಮ ಲೈಫ್ ನಾವು ಕಟ್ಕೋಕೆ ಹೋಗ್ತೀವಿ ಅಂದರೆ ಭಾಳ ಬೆಟರಾಗಿ ಕಟ್ಟಬೇಕಾಗತ್ತೆ. ಈಗ ಕಟ್ತದೆ ಅಂದಮೇಲೆ ಸಾಮ್ರಾಜ್ಯ ಕಟ್ಟೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು. ಕಟ್ಟಿದರೆ ಯಾವ ಥರ ಕಟ್ಟಬೇಕಂತ ಥಿಂಕ್ ಮಾಡಿ ಕಟ್ಟಬೇಕಾಗತ್ತೆ. ಅದೇ ಥರ ಜೀವನದಲ್ಲಿ ರಿಚ್ ಆಗೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮಾಡೋ ಕೆಲಸ ನಮ್ಮ ಲೈಫಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಈಗ ವೆರಿ ಇಂಪಾರ್ಟೆಂಟ್ ಕೆಲಸಗಳನ್ನ ಮಾಡ್ತಿರ್ಬೇಕು. ನಾವು ಈ ಕೆಲಸ ಮಾಡ್ತಿದ್ವಿ, ಆ ಕೆಲಸದಿಂದ ಯಾವ ಥರ ಇನ್ಕಮ್ ಬರುತ್ತೆ ಅನ್ನೋದು ಥಿಂಕ್ ಮಾಡಬೇಕು. ಸುಮ್ಮನೆ ಕತ್ತೆ ಥರ ದುಡಿದ್ರಲ್ಲ. ದುಡಿತೀವಿ ಬಟ್ ಅದಕ್ಕೆ ರಿಚ್ ಆಗೋ ಥರ ದುಡಿಬೇಕು. ಜೀವನದಲ್ಲಿ ಯಾವತ್ತಿದ್ರು ದುಡ್ಡು ಭಾಳ ಇಂಪಾರ್ಟೆಂಟ್. ದುಡ್ಡಿದ್ರೆ ದುನಿಯಾ ಆಳ್ಬೋದು. ಗೊತ್ತಾಯ್ತಾ. ದುಡಿಯೋದೇ ಮ್ಯಾಟ್ರ್ ಆಗುತ್ತೆ ಇವಾಗ.